ಚೆನ್ನಾಗಿರೋ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದ್ಬಿಟ್ಟು ಗುರುವಾರ. ಸೊ ನೋಡಿದ್ರಲ್ಲ, ಬೆಳಿಗ್ಗೆ 7:15 ಪೂಜೆ ಆಯಿತು. ಸೊ ಈಗ ಟೈಮ್ ಬಂದು 8 ಗಂಟೆ ಆಗಿದೆ. ಸೊ ಈಗ ಉಪ್ಪಿಟ್ಟು ಮಾಡೋಣ ಅಂತ ರವೆ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಉಪ್ಪಿಟ್ಟು ಹೇಗೆ ಮಾಡ್ತೀನಿ, ಏನು ಕತೆ ಅಂತ ನೋಡೋಣ. ನಾನು ಸಿಂಪಲ್ಲಾಗೆ ಮಾಡ್ತೀನಿ, ಈಸಿಯಾಗೆ. ಸೊ ಟೊಮೆಟೊ ಎಲ್ಲ ಹಾಕಿ ತುಂಬ ಜನ ಬರ್ತಾರೆ, ಬಟ್ ನಾನು ಟೊಮೆಟೊ ಎಲ್ಲ ಹಾಕಲ್ಲ, ಸಿಂಪಲಾಗಿ ಮಾಡ್ತೀನಿ. ಸೊ ಬನ್ನಿ ಬೇಗ. ಇನ್ನೇನು ನಮ್ಮ ಮನೆಯವರು ಈಗ ಎತ್ತಿ ರೆಡಿ ಆಗೋದಕ್ಕೆ ಹೋಗಿದ್ದಾರೆ. ಅವ್ರು ರೆಡಿಯಾಗಿ ಬರೋಷ್ಟರಲ್ಲಿ ಉಪ್ಪಿಟ್ಟು ರೆಡಿಯಾಗಿರಬೇಕು, ಬೇಗ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಈಗ ರವೆ ಫ್ರೈ ಮಾಡ್ಕೊಂಡಿದ್ನಲ್ಲ, ಅದೇ ಬಾಣಲೆನ ಇಟ್ಕೊಂಡು ಸೊ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆ ಕಾದಿದಾದ್ಮೇಲೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಬಟಾಣಿ ಹಾಕೋರು ಚೆನ್ನಾಗಿರುತ್ತೆ. ನಾನು ಬಟಾಣಿ ನೆನೆಸೋದು ಮರ್ತೋಗ್ಬಿಟ್ಟೆ. ಸೊ ಸಾಸಿವೆ ಹಾಕ್ಕೊಂಡು ಸಾಸಿವೆ ಎಲ್ಲ ಸಿಡಿದ್ಮೇಲೆ ಮೊದಲಿಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಉಪ್ಪಿಟ್ಟು ಸಪ್ಪೆ ಇದ್ರೆ ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್, ಖಾರ ಖಾರ ಇರಬೇಕು. ಸೊ ಅದಕ್ಕೆ ಸ್ಟಾರ್ಟಿಂಗಲ್ಲೇ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದು ಫ್ಲೇವರ್ ಒಂಥರ ಖಾರ ಚೆನ್ನಾಗಿರುತ್ತೆ. ಅದು ಹಾಕ್ಕೊಂಡು ಆಮೇಲೆ ಕರಿಬೇವು ಹಾಕ್ಕೊಂಡು ಈರುಳ್ಳಿ, ಕ್ಯಾರೆಟು, ಬೀನ್ಸು ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಲೈಟಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು, ಸೊ ತರಕಾರಿ ಎಲ್ಲ ಬೇಯೋದಕ್ಕೆ. ಸೊ ಇದಿಷ್ಟು ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ 1-2 ನಿಮಿಷ. ಸೊ ಬೇಗ ಬೆಂದೋಗಿಬಿಡುತ್ತೆ. ಸೊ ಫೈನಲಿ ಈಗ ಒಂದು 60% ಬೆಂದಿದೆ ಎಲ್ಲನೂ. ಸೊ ಈಗ ಒಂದು ಸ್ವಲ್ಪ ಫ್ರೈ ಮಾಡ್ತೀನಿ. ನಿಮಗೆ ಬೇಕಾದ್ರೆ ಅರ್ಶಿನದ ಪುಡಿ ಕೂಡ ಹಾಕ್ಕೊಳ್ಬೋದು, ಆದರೆ ನಾನು ಹಾಕ್ಕೊಳ್ತಾ ಇಲ್ಲ. ನಾನು 1.5 ಲೋಟ ಆಗೋಷ್ಟು ರವೆ ತೊಗೊಂಡಿದ್ದೀನಿ. 1 ಲೋಟಕ್ಕೆ 3 ಕಪ್ಪು. ಸೊ ನಾನು ಬಂದು ಟೋಟಲು 4.25 ಕಪ್ ಹಾಕ್ಕೊಂಡಿದ್ದೀನಿ. ಸೊ ಫೈನಲಿ ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಅದು ನೀರು ಕುದೀತಾ ಇರುತ್ತೆ ನೋಡಿ. 1 ನಿಮಿಷಕ್ಕೆಲ್ಲ ನೀರು ಕುದೀರುತ್ತೆ. ಆಮೇಲೆ ರವೆ ಫ್ರೈ ಮಾಡ್ಕೊಂಡಿದ್ವಲ್ಲ, ಸೊ ಅದನ್ನು ಹಾಕ್ಕೊಳ್ಬೇಕು. ಸೊ ಅದನ್ನು ಹಾಕ್ಕೊಂಡ್ರೆ ಸೊ ಅದನ್ನು ಹಾಕ್ಕೊಂಡಿದ್ದ ತಕ್ಷಣ ಹಾಗೆ ಬಿಡಬಾರ್ದು ಫ್ರೆಂಡ್ಸ್, ತಿರುಗಿಸ್ಬೇಕು, ಇಲ್ಲಾಂದರೆ ಗಂಟು ಕಟ್ಕೊಂಡ್ಬಿಡುತ್ತೆ. ಸೊ ಆಮೇಲೆ ಲಿಡ್ ಕ್ಲೋಸ್ ಮಾಡಿ 1 ನಿಮಿಷ ಬಿಡ್ತೀನಿ. ಸೊ ಅಷ್ಟರಲ್ಲಿ ಕೊತ್ತಂಬರಿ ರೆಡಿ ಮಾಡಿಕೊಂಡು ಈಗ ಕೊತ್ತಂಬರಿ ಹಾಕ್ಕೊಳ್ತಾಯಿದ್ದೀನಿ. ಸೊ ಕೊತ್ತಂಬರಿ ಹಾಕ್ಕೊಂಡು ತಿರ್ಸ್ಬಿಟ್ಟು ಬಿಟ್ಬಿಟ್ರೆ 1-2 ನಿಮಿಷದಲ್ಲಿ ಉಪ್ಮಾ ರೆಡಿಯಾಗಿರುತ್ತೆ. ಸಖತ್ ಟೇಸ್ಟಿಯಾಗಿರುತ್ತೆ, ಉದುರುದ್ರಾಗಿರುತ್ತೆ. ಸೊ ಉಪ್ಪಿಟ್ಟು ಬಿಸಿಯಲ್ಲೇ ತಿನ್ನಬೇಕು ಫ್ರೆಂಡ್ಸ್. ನಮ್ಮ ಮನೆಯವ್ರು ಕೂಡ ರೆಡಿಯಾಗಿ ಬಂದರು. ಸೊ ಅವ್ರಿಗೂ ಕೂಡ ನಾಷ್ಟ ಹಾಕ್ಕೊಟ್ಟೆ. ಸೊ ತಿನ್ಕೊಂಡು ಈಗ ಕೆಲಸಕ್ಕೆ ಹೊರಟರು. ಫ್ರೆಂಡ್ಸ್ ನೋಡಿದ್ರಲ್ಲ, ಉಪ್ಮಾ ಅಂತೂ ಸಕ್ಕತ್ತಾಗಿತ್ತು. ಉಪ್ಪು ಖಾರ ಅಂತೂ ಕರೆಕ್ಟಾಗಿತ್ತು, ಚೆನ್ನಾಗಿತ್ತು, ಇಷ್ಟ ಆಯಿತು. ಸೊ 1 ಟೈಮ್ಗೆ ಖಾಲಿ ಉಪ್ಪಿಟ್ಟು. ಸೊ ಚೆನ್ನಾಗಿತ್ತು. ಈಗ ನಮ್ಮ ಮನೆಯವರು ನಾಷ್ಟ ಮಾಡಿಕೊಂಡು ಕೆಲ್ಸಕ್ಕೆ ಹೊರಟ್ರು. ಸೊ 8:45 ಅವ್ರು ಕೆಲ್ಸಕ್ಕೆ ಹೊರಟ್ರು. ಇನ್ನೇನು ಕೆಲಸ ಇಲ್ವಲ್ಲ ಫ್ರೆಂಡ್ಸ್, ಬೆಳಗ್ಗೆನೇ ಮನೆ ಕ್ಲೀನ್ ಆಗಿದೆ, ಪೂಜೆ ಆಗಿದೆ, ಸೊ ನಾಷ್ಟ ಕೂಡ ಆಗಿದೆ. ಸೊ ಮಧ್ಯಾಹ್ನಕ್ಕೆ ಊಟ ಮ್ಯಾಗಿ ಏನಾದರೂ ಮಾಡ್ಕೊಂಡ್ರೆ ಆಯಿತು. ಸೊ ನೋಡೋಣ ಏನು ಕತೆ ಅಂದ್ಕೊಂಡು ಇನ್ನೇನು ಕೆಲಸ ಇಲ್ಲ. ಗಾಡಿ ಒಂದು ವಾಶ್ ಮಾಡಬೇಕು, ಹಾಗೆ ಒಂದು ಸ್ವಲ್ಪ ಹೊರಗಡೆ ಹೋಗೋ ಕೆಲಸ ಇದೆ, ನೀರು ತರಬೇಕು. ಇದೆಲ್ಲ ಸಂಜೆ ಹಂಗೆ ಮಾಡ್ಕೊಳ್ತೀನಿ. ಈಗೇನು ಕೆಲಸ ಇಲ್ಲ. ಈಗ ಇನ್ನೇನು ಮಾಡ್ತಾಯಿದ್ದೀನಿ ಅಂದರೆ, ಸೊ ಇನ್ನೊಂದು 2 ದಿನದಲ್ಲಿ ಒಂದು ಫಂಕ್ಷನ್ ಇದೆ ಫ್ರೆಂಡ್ಸ್. ಅದಕ್ಕೆ ನೋಡ್ತಾಯಿದ್ದೀನಿ ಬಟ್ಟೆ ಯಾವುದು ಏನು ಅಂದ್ಕೊಂಡು. ಯಾಕಂದರೆ ಸ್ವಲ್ಪ ವೆಯ್ಟ್ ಗೇನ್ ಆಗಿಬಿಟ್ಟಿರೋದ್ರಿಂದ ಸೊ ಯಾವುದು ಬಟ್ಟೆಗಳು ಆಗ್ತಾಯಿಲ್ಲ. ನೋಡಬೇಕು ಏನು ಮಾಡೋದು ಅಂತ ಅಂದ್ಕೊಂಡು ಸ್ಟಿಚ್ ಬಿಡಿಸ್ಕೋಬೇಕು. ಅದು ಬಿಟ್ಟು ಸ್ಯಾರೀಸ್ ಇದೆ, ಆದರೆ ಸ್ಯಾರೀಸ್ ಬ್ಲೌಸ್ ಯಾವುದು ಹೊಲಿಸಿಲ್ಲ. ಸೊ ಮುಂಚೆನೇ ಗೊತ್ತಾಗಿದ್ರೆ ಒಳ್ಳೆಗೆ ಹಾಕ್ಬಿಡ್ತಾ ಇದ್ದೆ. ಸೊ ಸಡನ್ನಾಗಿ ಗೊತ್ತಾಗಿದ್ದರಿಂದ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಸೊ ಬನ್ನಿ, ಒಂದಷ್ಟು ಸ್ಯಾರಿ ತೆಗೆದಿದ್ದೀನಿ, ಯಾವ್ದು ಏನೇನು ಅಂತ ನಿಮ್ಗೆ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ನಾನು ತೆಗೆದಿರೋ ಸ್ಯಾರೀಸು ಇಷ್ಟು. ಸೊ ಇದು 3 ಬಂದು ಹೊಸದು. ಸೊ ಇದು ಆಲ್ರೆಡಿ ಒಂದು ಸತಿ ಯೂಸ್ ಮಾಡಿದ್ದೀನಿ, ಒಂದು ಸತಿ ಹಾಕ್ಕೊಂಡು ಹೋಗಿದ್ದೀನಿ ಊರಿಗೆ. ಸೊ ಫೈನಲ್ ನಾನು ಇದನ್ನೇ ಮಾಡಿದ್ದು. ಇದ್ರದ್ದು ಬ್ಲೌಸ್ ಇದೆ, ಆ್ಯಂಡ್ ಇದ್ರದ್ದು ಬ್ಲೌಸ್ ಹೊಲಿಸಿಲ್ಲ ಫ್ರೆಂಡ್ಸ್. ಇದು ಆಲ್ಮೋಸ್ಟ್ 1.5 ವರ್ಷ ಆಯಿತು ಇದು ಸೀರೆ ತೊಗೊಂಡು. ಸೊ ನಮ್ಮ ಅಕ್ಕ ಬ್ಲೌಸ್ ಹೊಲ್ಕೊಟ್ಟಿದ್ದಾರೆ ಕರೆಕ್ಟು. ಈ ಸ್ಯಾರಿದು ನಮ್ಮ ಅಕ್ಕ ಬ್ಲೌಸ್ ಹೊಲ್ಕೊಟ್ಟಿದ್ದಾರೆ. ಸೊ ಇದು ತುಂಬ ಸಿಂಪಲ್ ಆಗೋಯ್ತೇನೋ ಅಂತ ಅಂದ್ಕೊಳ್ತಾ ಇದ್ದೀನಿ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಅದು ಬಿಟ್ಟರೆ ಇದು ಚೆನ್ನಾಗಿದೆ, ಸಿಲ್ಕ್ ಸ್ಯಾರಿ ಇದು. ಸೊ ಇದ್ರದ್ದು ಬ್ಲೌಸ್ ಇಲ್ಲ ಫ್ರೆಂಡ್ಸ್. ಇದ್ರ ಬ್ಲೌಸ್ ಬಂದ್ಬಿಟ್ಟು ಈ ಕಲರ್ ಇದೆ. ಸೊ ಈ ಕಲರ್ದು ಯಾವುದೋ ಬ್ಲೌಸ್ ಇಲ್ಲ. ಸೊ ನೋಡಬೇಕು ಏನು ಮಾಡೋದು ಅಂತ. ಈ ಸ್ಯಾರಿ ಏನೋ ನನಗೆ ತುಂಬ ಇಷ್ಟ ಆಗಿತ್ತು. ಸೊ ಇದನ್ನೇ ಉಟ್ಕೊಳ್ಳೋಣ ಅಂತ ಫುಲ್ ಸ್ಯಾರಿ ತೋರಿಸ್ತೀನಿ. ಇದನ್ನೇ ಹಾಕೋಣ ಅಂತ ಫುಲ್ಲು ಇಷ್ಟ ಆಗಿತ್ತು ನನಗೆ. ಬಟ್ ಇದ್ರದ್ದು ಬ್ಲೌಸ್ ಇಲ್ಲ. 1 ದಿನದಲ್ಲಿ ಹೊಲ್ಕೊಡ್ತಾರೋ ಇಲ್ಲೋ ಅದು ನನಗೆ ಗೊತ್ತಿಲ್ಲ. ಚೆನ್ನಾಗಿತ್ತು ಕಲರಲ್ಲ. ಚೆನ್ನಾಗಿ ಬ್ಲೌಸ್ ಬಂದು ಈ ಥರ ಇದೆ ಫ್ರೆಂಡ್ಸ್. ಇದ್ರದ್ದು ಪ್ಲೇನಾಗಿದೆ ಇದ್ರದ್ದು ಬ್ಲೌಸು. ಒಂದು ಕಡೆ ಇದು ಅಂತ ಅಂದ್ಕೊಂಡೆ, ಬಟ್ ಇದ್ರದ್ದು ಮ್ಯಾಚಿಂಗ್ ಬ್ಲೌಸ್ ಈಗ ಎಲ್ಲ ನೋಡಬೇಕು ಇದೆಯಾ ಇಲ್ವಾ ಏನು ಕತೆ ಅಂದ್ಕೊಂಡು. ಸೊ ಇದನ್ನು ಸೈಡ್ಗೆ ಇಡ್ತೀನಿ. ಅದು ಬಿಟ್ಟರೆ ಫೈನಲಾಗಿ ಇದು ಫ್ರೆಂಡ್ಸ್. ಇದ್ರದ್ದು ಕತೆ ಏನಾಗಿದೆ ಅಂದರೆ, ಇದು ಸ್ಯಾರಿ ಏನೋ ಚೆನ್ನಾಗಿದೆ, ಸಾಫ್ಟಾಗಿ ಸಿಲ್ಕ್ ಅದು ಚೆನ್ನಾಗಿದೆ. ತೊಗೊಂಡಿದ್ದು ಹೊಸದೇ, ಅದು ಇನ್ನೂ ಯೂಸ್ ಮಾಡಿಲ್ಲ. ಇದ್ರದ್ದು ಬ್ಲೌಸು ಹೊಲಿಸಿದೆ ಫ್ರೆಂಡ್ಸ್. ನಾನೇನು ಮಾಡಿಬಿಟ್ಟಿದ್ದೀನಿ, ಬ್ಲೌಸ್ ಬಂದು ಈ ಥರ ಕಾಲರ್ ನೆಕ್ ಕೊಟ್ಟು ಇದು ಫುಲ್ ನೆಕ್ ಕೊಟ್ಬಿಟ್ಟಿದ್ದೀನಿ. ಸೊ ನನಗೆ ಸ್ಲೀವ್ಸ್ ಕೂಡ ಇದು ಜಾಸ್ತಿ ಆಯಿತು. ಸೊ ಇವಾಗ ನನಗೆ ಇಷ್ಟ ಆಗ್ತಿಲ್ಲ. ಅವಾಗ ಏನಕ್ಕೆ ಹೊಲ್ಸೋದ್ನೋ ಗೊತ್ತಿಲ್ಲ, ಹೊಲಿಸ್ಬಿಟ್ಟಿದ್ದೀನಿ. ಬಟ್ ಇವಾಗ ನನಗೆ ಇಷ್ಟ ಆಗ್ತಾಯಿಲ್ಲ.
ಈ ಥರ ಕಾಲರ್ ನೆಕ್ ಹೊಲಿಸ್ಬಿಟ್ಟಿದ್ದೀನಿ. ಸೊ ಇದಂತೂ ನನಗೆ ಇಷ್ಟನೇ ಆಗ್ತಾಯಿದೆ. ಇಲ್ಲಿ ಬಂದು ವೀಡಿಯೋದಲ್ಲಿ ಬಂದು ಗೋಲ್ಡನ್ ಕಲರ್ ಕಾಣಿಸ್ತಾ ಇದೆ ಇದು, ಬಟ್ ಇದು ಗೋಲ್ಡನ್ ಕಲರ್ ಇಲ್ಲ ಫ್ರೆಂಡ್ಸ್. ಸ್ಯಾರಿನೂ ಅಷ್ಟೇ, ಇದು ಗೋಲ್ಡನ್ ಕಲರ್ ಕಾಣ್ತಾ ಇದೆ, ಇದು ಗೋಲ್ಡನ್ ಕಲರ್ ಇಲ್ಲ. ಸೊ ಇದು ಗ್ರೀನ್ ಕಲರ್ ಇದೆ ಫ್ರೆಂಡ್ಸ್, ಒಂಥರ ಗ್ರೀನು. ಸೊ ಲೈವಲ್ಲಿ ಚೆನ್ನಾಗಿ ಕಾಣ್ತಾ ಇದೆ, ಫೋಟೋದಲ್ಲಿ ಯಾಕೋ ಹಂಗೆ ಕಾಣ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ಇದ್ರದ್ದು ಬಂದು ಇದು. ಸೊ ನಾನು ಇದು ಬ್ಲೌಸ್ ಹಾಕೊಳ್ಳೋಕೆ ನನಗೆ ಇಷ್ಟ ಆಗ್ತಾಯಿಲ್ಲ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆ ಇದನ್ನು ಸೈಡ್ಗೆ ಇಟ್ಬಿಟ್ಟಿದ್ದೀನಿ. ಇದಕ್ಕೆ ಯಾವುದಾದ್ರೂ ಮ್ಯಾಚ್ ಮಾಡ್ಕೊಳ್ಳೋಣ ಅಂದ್ಕೊಂಡು, ಇಲ್ಲ ಪೀಸ್ ತೆಗೆದು ಇದಕ್ಕೆ ಹೊಲಿಸ್ಕೊಳ್ಳೋಣ, ಏನು ಮಾಡೋದು ನಿಜವಲ್ಲೂ ಗೊತ್ತಾಗ್ತಾಯಿಲ್ಲ. ಬಟ್ ಇದು ಸ್ಯಾರಿ ಮಾತ್ರ ಇಷ್ಟ ಆಗಿತ್ತು. ಫೈನಲಿ ಇದು 4 ಸ್ಯಾರಿಯಲ್ಲಿ ಯಾವ್ದು ಚೂಸ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಫಸ್ಟ್ ನಮ್ಮ ಮನೆಯವರು ಅದು ಅಂತ ಅಂದಿದ್ರು, ಆಮೇಲೆ ಫೈನಲ್ ಇದು ಮಾಡಿದ್ದಾರೆ ನಮ್ಮ ಮನೆಯವರು. ನೋಡಬೇಕು ಯಾವುದು ಚೂಸ್ ಮಾಡ್ತಿರೋ ಗೊತ್ತಿಲ್ಲ. ಇದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಸಿಕ್ಕಿದ್ರೆ ಸಾಕು. ನನ್ನ ಹತ್ರ ಬ್ಲೌಸ್ ಎಷ್ಟಿದೆ ಅಂದರೆ ಸ್ಯಾರಿಗಳು ಮಾತ್ರ ಕಡಿಮೆನೇ, ಬಟ್ ಬ್ಲೌಸ್ ಅಂತೂ ಜಾಸ್ತಿ ಇದೆ. ಯಾವುದೋ ಇದೆಲ್ಲ ಮ್ಯಾಚ್ ಮಾಡ್ತೀನಿ, ನೋಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ಇದು ಮ್ಯಾಚ್ ಮಾಡಿದ್ದೀನಿ. ಇದಕ್ಕಿದು ಅಂತ ಅಂದ್ಕೊಂಡೆ, ಮ್ಯಾಚ್ ಆಗ್ತಾ ಇದೆ ಅಂತ ಅನಿಸುತ್ತೆ, ನನಗೆ ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ್. ಫಸ್ಟ್ ಟೈಮ್ ನಾನು ಈ ಥರ ಮಿಸ್ ಮ್ಯಾಚ್ ಮಾಡ್ತಾ ಇರೋದು. ಸೊ ಗೊತ್ತಾಗ್ತಾ ಇಲ್ಲ, ಬಟ್ ಮ್ಯಾಚ್ ಆಗುತ್ತೆ ಅಂತ ಇಟ್ಟಿದ್ದೀನಿ. ಅದು ಬಿಟ್ಟರೆ ಇದಕ್ಕೆ ಇದು ಅಂದ್ಕೊಂಡು ಇಟ್ಟೆ ಫ್ರೆಂಡ್ಸ್, ಯಾಕಂದರೆ ನನಗನ್ಸೋ ಪ್ರಕಾರ ಒಂದು ಸ್ವಲ್ಪ ಮ್ಯಾಚ್ ಆಗ್ತಿದೆ ಅಂತ ಅನ್ನಿಸ್ತು. ಗೊತ್ತಾಗ್ತಾಯಿಲ್ಲ ನಿಜವಾಗ್ಲೂ ನನಗೆ ಏನು ಮಾಡೋದು ಅಂತಲೇ ತಲೆ ಓಡ್ತಾ ಇಲ್ಲ. ಸೊ ಫ್ರೆಂಡ್ಸ್, ಇಲ್ಲಿ ಇಷ್ಟೊಂದು ಬ್ಲೌಸಸ್ ಇದೆ, ಬಟ್ ಅದಕ್ಕೆ ಯಾವ್ದು ಮ್ಯಾಚ್ ಮಾಡೋದು ಅಂತ ಮಾತ್ರ ಗೊತ್ತಾಗ್ತಾ ಇಲ್ಲ. ಸಿಕ್ಕಾಬಟ್ಟೆ ಕನ್ಫ್ಯೂಷನ್ ಆಗ್ತಾಯಿದೆ. ಸೊ ನೋಡಿದ್ದೀನಿ, ಅದು ಒಂದೇ ತೊಗೊಂಡಿದ್ನಲ್ಲ, ಅದು ಒಂದು ಇಟ್ಟಿದ್ದೀನಿ. ಇದು ಆ ಬ್ಲೂ ಸ್ಯಾರಿಗೆ ಹಾಕೋಣ ಅಂದ್ಕೊಂಡೆ, ಬಟ್ ಈಗ ಶೆಕೆ ಆಗಿರೋದ್ರಿಂದ ಅಷ್ಟು ಹೆವಿ ಬೇಡ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡಬೇಕು. ಇದು ಬಂದು ನಮ್ಮ ಅಕ್ಕ ಕೊಟ್ಟಿದ್ದು ಫ್ರೆಂಡ್ಸ್ ಬ್ಲೌಸ್ ಮತ್ತು ಸ್ಯಾರಿ, ಬಟ್ ಬ್ಲೌಸ್ ಇದೆ, ಸ್ಯಾರಿ ಎಲ್ಲೋ ಮಿಸ್ ಮಾಡಿದ್ದೀನಿ, ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಮೇಲೆ ಎಲ್ಲ ಹುಡುಕ್ಬೇಕು ಒಂದು ಸತಿ. ಸೊ ನೋಡೋಣ ಯಾವುದು ಸೆಲೆಕ್ಟ್ ಮಾಡಿದ್ದೀನಿ ಅಂತ ಇನ್ನೂ ಗೊತ್ತಿಲ್ಲ. ಒಂದು ಸತಿ ನಮ್ಮ ಮನೆಯವ್ರು ಬಂದಾಗ ಅವ್ರನ್ನೂ ಒಂದು ಸತಿ ಕೇಳಿಬಿಟ್ರೆ ಆಯಿತು. ಒಂದಿನ ಸ್ಯಾರಿ ಇದು ನನ್ನ ಹತ್ರ ಎಷ್ಟು ಸ್ಯಾರಿ ಇದೆ ಅಂತ ಅದು ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನನ್ನ ಹತ್ರ ಎಷ್ಟು ಕಲೆಕ್ಷನ್ಸ್ ಸ್ಯಾರಿ ಇದೆ ಅಂತ ಅಂದ್ಕೊಂಡು ಕಮೆಂಟ್ ಮಾಡಿ. ಸೊ ಆದಷ್ಟು ಬೇಗನೆ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಒಂದು ಪ್ರಾಡಕ್ಟ್ ಬುಕ್ ಮಾಡಿದೆ, ಅದು ಬೆಳಗ್ಗೆ ತಾನೇ ಬಂತು. ಸೊ ಅದೇನು ಅಂದರೆ ತುಪ್ಪದ ಬತ್ತಿಗಳು ಫ್ರೆಂಡ್ಸ್, ನೋಡಿ ಈ ಥರದ್ದು. ಸೊ ಬೆಳಗ್ಗೆನೇ ಬಂತಲ್ವ, ಇದು ಗುರುವಾರ ಆಗಿರೋದ್ರಿಂದ ರಾಯರಿಗೆ ಹಚ್ಚಿದ್ದೆ ಬೆಳಗ್ಗೆನೆ. ಸೊ 200 ಪೀಸ್ ಬಂದಿದೆ. ಸೊ ಒಂದರಲ್ಲಿ 100, ಸೊ 2ರಲ್ಲಿ 200 ಬಂದಿದೆ. ಎರಡಕ್ಕೂ ಸೇರಿಸಿ 200 ರೂಪಾಯಿ ಆಯಿತು ಫ್ರೆಂಡ್ಸ್. ಸೊ ಟ್ರೈ ಮಾಡೋಣ ಅಂತ ತೊಗೊಂಡಿದ್ದು, ನನಗೇನೋ ವರ್ತ್ ಅಂತಲೇ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಟೈಮ್ ಆದರೆ ಮನೆಯಲ್ಲಿ ನಾನೇ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಬೇಕು ಹೇಗೆ ಏನು ಅಂತ. ಇದು ವರ್ತಾ ಇಲ್ಲ ಮನೇಲಿ ತುಪ್ಪ ಮತ್ತು ಬತ್ತಿ ತರಿಸ್ಕೊಂಡು ನಾವೇ ಮಾಡ್ಕೊಂಡ್ರೆ ಅದು ವರ್ತಾ ಹೇಗೆ ಅನ್ನೋದು ಸೊ ಗೊತ್ತಾಗುತ್ತೆ. ನೆಕ್ಸ್ಟ್ ಟೈಮ್ ಮನೇಲಿ ಮಾಡ್ತೀನಿ. ಇದು ಖಾಲಿಯಾಗಿ ಹೋಗಲಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ಈಗ ಟೈಮ್ ಬಂದು 6 ಗಂಟೆ ಆಗಿದೆ. ಸೊ ಆಗಲೇ ನೋಡಿದ್ರಲ್ಲ, ಅದೇನು ಅಂದರೆ ಸೊ ಕರೆಂಟ್ ಬಿಲ್ಲು ನೆನ್ನೆನೇ ಬರಬೇಕಿತ್ತು. ಸೊ ನೆನ್ನೆ ಬಂದಿರಲಿಲ್ಲ. ಸೊ ನಾವು ವೆಯ್ಟ್ ಮಾಡ್ತಿದ್ರಿ ಯಾಕೆ ಅಂತ, ಬಟ್ ಅದೇನೋ ಸರ್ವೆ ಮಾಡ್ತಿದ್ದಾರಂತೆ. ಸೊ ಮನೆಗೆ ಬಂದು ಯಾರ್ದೆಲ್ಲ ಕರೆಂಟ್ ಬಿಲ್ಲು ಫ್ರೀ ಆಗಿರಲ್ಲ ಅಂಥವ್ರಿಗೆ ಬಂದು ಅವ್ರ ಹತ್ರ ಅದರದ್ದು ಪ್ಯಾನ್, ವೋಟರ್ ಐ ಡಿ, ಆಮೇಲೆ ರೇಷನ್ ಕಾರ್ಡು, ಫೋಟೋ, ಆಮೇಲೆ ರೆಂಟಲ್ ಅಗ್ರಿಮೆಂಟು ಇದಿಷ್ಟು ಈಸ್ಕೊಂಡು ಸೊ ಅವರು ಅದನ್ನು ಫ್ರೀ ಮಾಡಿಕೊಟ್ಟು ಹೋಗ್ತಾರಂತೆ. ಸೊ ಅಂತ ಹೇಳಿ ನಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ಈಸ್ಕೊಂಡು ಒಂದು ಅರ್ಧ ಅವರ್ ಕುತ್ಕೊಂಡು ಎಲ್ಲ ಕೆಲಸ ಮುಗಿಸಿ ಹೋದರು ಅವರು. ಸೊ ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಅದೇ ಟೈಮಿಗೆ ಕರೆಕ್ಟಾಗೆ ಬಂದರು. ಸೊ ಫೈನಲಿ ಕರೆಂಟ್ ಬಿಲ್ ಫ್ರೀ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ನಮ್ಮದು ಹಳೆ ಮನೆ ಇತ್ತು. ಸೊ ಅದ್ರದ್ದು ಫ್ರೀ ಮಾಡಿಸಿದ್ವಿ. ಅದಕ್ಕೆ ಕ್ಯಾನ್ಸಲ್ ಮಾಡಿಸೋದಕ್ಕೆ ತುಂಬ ಕಡೆ ಟ್ರೈ ಮಾಡಿದ್ವಿ, ಬಟ್ ಆಗಲಿಲ್ಲ. ಸೊ ಫೈನಲಿ ಅವರೇ ಬಂದು ಮಾಡಿಕೊಟ್ರು. ಸೊ ಅದೊಂಥರ ಖುಷಿ ಆಗ್ತಿದೆ. ಬಟ್ ಈ ತಿಂಗಳೆಲ್ಲ ಏನೋ 2 ತಿಂಗಳು ಅದು ಫೋನ್ಪೇ ಅಲ್ಲೇ ತೋರಿಸುತ್ತಂತೆ ಕರೆಂಟ್ ಬಿಲ್ ನಮ್ದು ಎಷ್ಟು ಬಂದಿದೆ ಅಂತ. ಅದಾದಮೇಲೆ ಫ್ರೀ ಆಗುತ್ತೆ ಅಂತಂತಿದ್ದಾರೆ. ಅದೇನಂತ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಇನ್ನು ಸ್ವಲ್ಪ ತಿಳ್ಕೋಬೇಕು. ಸೊ ನೀವು ನೋಡಿ, ಆದಷ್ಟು ನಿಮ್ಮ ಮನೆ ಹತ್ರನೂ ಬಂದರೆ ನೀವುಗಳು ಯಾರ್ಯಾರು ಫ್ರೀ ಮಾಡಿಸಿಲ್ಲ ಕರೆಂಟ್ ಬಿಲ್ಲು ಅದನ್ನು ಫ್ರೀ ಮಾಡಿಸ್ಕೊಳ್ಳಿ. ಸೊ ಅವರು ಹಳೇದು ಕೂಡ ಇದ್ದರೆ ಅದನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ಈಗ ಹೊಸದು ಮಾಡ್ತಾರೆ. ಯಾಕಂದರೆ ಮನೆ ಚೇಂಜ್ ಮಾಡಿರ್ತಾರಲ್ಲ, ಅಂಥವ್ರು ಕ್ಯಾನ್ಸಲ್ ಮಾಡಿಸೋದಕ್ಕೆ ಆಗೋದಿಲ್ಲ. ಸೊ ಇವರು ಬಂದರೆ ಇವರೇ ಕ್ಯಾನ್ಸಲ್ ಮಾಡ್ತಾರಂತೆ. ಸೊ ಅದನ್ನು ನೋಡ್ಕೊಳ್ಳಿ ಏನು ಕತೆ ಏನು ಅಂದ್ಕೊಂಡು. ಸೊ ಫ್ರೆಂಡ್ಸ್, ಈಗ ಎಲ್ಲ ಕೆಲಸ ಮುಗ್ದಿದೆ. ನಮ್ಮ ಮನೆಯವ್ರು ಈಗ ಹೊರಗಡೆ ಹೋಗಿದ್ದಾರೆ. ಸೊ ಅಡುಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅವ್ರಿಗೊಂದ್ಸತಿ ಫೋನ್ ಮಾಡಿ ಕೇಳಿಕೊಂಡು ಅಡುಗೆ ಏನು ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ.
ಸೊ ಫ್ರೆಂಡ್ಸ್, ಈಗ ರಾತ್ರಿ ಅಡುಗೆಗೆ ಸೋರೆಕಾಯಿ ಹಾಕ್ಬಿಟ್ಟು ಬಸ್ಸಾರು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈಗ ಬಸ್ಸಾರು ಕೂಡ ರೆಡಿಯಾಗಿದೆ. ಸೊ ಈಚೆ ಕಡೆ ನಮ್ಮ ಮ್ಯಾಕ್ಸಿ ನೋಡಿ ಏನು ಮಾಡ್ತಿದ್ದಾನೆ ಅಂತ. ಏನು ಅಂದರೆ, ಸೊ ಈಚೆ ಕಡೆ ಹೋದಾಗ ಮತ್ತು ಗೇಟಿಂದ ಈಚೆ ಬಂದಾಗ ನೋಡ್ತಾನೆ ಇರ್ತಾನೆ, ಗೇಟ್ ಹತ್ರನೇ ಇರ್ತಾನೆ 24 ಗಂಟೆ. ಅವ್ನ ಮೂತಿ ನೋಡಿದ್ರೆ ಒಳ್ಳೆ ಅಮಾಯಕಿ ಥರ ಇರ್ತಾನೆ. ಸೊ ಅದಕ್ಕೋಸ್ಕರ ಈಗ ಬಿಸ್ಕೆಟ್ ಹಾಕಿದೆ. ಈಗ ಹೊರಗಡೆ ಹೋಗಿದ್ದೆ ಒಂದು ಸ್ವಲ್ಪ. ಸೊ ಬಂದೆ, ನಿಂತ್ಕೊಂಡೇ ಇದ್ದ. ಬಿಸ್ಕೆಟ್ ಹಾಕಿದ್ರೆ ತಿಂದೇ ಇಲ್ಲ ಫ್ರೆಂಡ್ಸ್. ಎಷ್ಟು ಕೊಬ್ಬು ಗೊತ್ತಾ ಅವನಿಗೆ. ಸೊ ನಮ್ಮ ಮನೆಯವ್ರು ಬೈತಾರೆ, ಅವನಿಗೆ ಬಿಸ್ಕೆಟ್ ಹಾಕ್ಬಿಡ, ಅವ್ನು ತಿನ್ನೋದಿಲ್ಲ ಅಂತ ಅಂದ್ಕೊಂಡು. ಸೊ ನಮ್ಮ ಮನೆಯವ್ರು ಬೈದ್ರು ನಾನು ಅವನಿಗೋಸ್ಕರ 1 kg ಬಿಸ್ಕೆಟ್ ತರಿಸಿ ಅವಾಗ ಹಾಕ್ತಾಯಿದ್ರೆ. ಅವ್ನಿಗೆ ಎಷ್ಟು ಕೊಬ್ಬು ಅಂದರೆ, ಈಗೆಲ್ಲೋ ಹೋಗಿದ್ದೆ, ಈಗ ಬಂದಿದ್ದಾನೆ. ನೋಡಿ ಏನು ಮಾಡ್ತಿದ್ದಾನೆ ನೋಡಿ. ಅವನಿಗೆ ತಿಂತಾನೇ ಇಲ್ಲ. ನೋಡ್ದಾ, ಎತ್ಕೊಂಡು ಹೋಗ್ಲಾ ನಾನು? ಹಾಂ, ಮತ್ತು ಏನಕ್ಕೆ ತಿನ್ನಲ್ಲ ಅಂದರೆ ಹಂಗೆ ಬಂದು ನೋಡ್ತಾ ಇರ್ತೀಯ. ಇನ್ನೊಂದ್ಸತಿ ಬಾ, ಹಾಕ್ತೀನಿ ನಿನಗೆ. ಸೊ ಫ್ರೆಂಡ್ಸ್, ಫೈನಲಿ ಹೊರಗಡೆ ಹೋಗಿ ಬಂದು ಊಟ ಕೂಡ ಮುಗಿಸ್ಕೊಂಡ್ವಿ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆಗಿರೋದು. ವ್ಲಾಗಲ್ಲಿ ಏನು ಮಾಡ್ತಿದ್ದೀನಿ, ಪ್ಲೀಸ್ ಯಾರು ವಿಡಿಯೋ ನೋಡ್ಸಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.